ಫ್ರೆಂಡ್ಸ್, ಕಿಮ್ ಜಾಂಗ್ ಉನ್ನ ರಾಜಮನೆತನದ ಅರಮನೆಯಲ್ಲಿ ಏನಾಗ್ತಿದೆ ಗೊತ್ತಾ? ಒಬ್ಬ ಮಹಿಳೆ ರಾಯಲ್ ಪ್ಯಾಲೇಸ್ ಒಳಗಡೆ ಹೋದ ತಕ್ಷಣವೇ ಬಾಗಿಲು ಲಾಕ್ ಆಗುತ್ತೆ. ಆ ದೇಶದಲ್ಲಿ ಆಕೆಯೊಬ್ಬಳೆ ಕಿಮ್ ಜಾಂಗ್ ಉನ್ನೊಂದಿಗೆ ತಲೆ ಎತ್ತಿ ನಗುತ್ತಾ ಮಾತನಾಡಬಹುದು. ಇಷ್ಟಕ್ಕೂ ಆ ಮಹಿಳೆ ಯಾರೆಂದು ನೀವು ಭಾವಿಸ್ತಿದ್ದೀರಾ? ಆಕೆಯ ಹೆಸರು ರೀ ಸೋಲ್ ಜು. ಉತ್ತರ ಕೊರಿಯಾದಲ್ಲಿ ಲಕ್ಸುರಿ ಹ್ಯಾಂಡ್ ಬ್ಯಾಗ್ ಹಿಡಿದಿರುವ ಏಕೈಕ ಮಹಿಳೆ. ಈ ಮಹಿಳೆಗೆ ತನ್ನದೇ ಆದ ಖಾಸಗಿ ಜೆಟ್ ಮತ್ತೆ ಚಿನ್ನದ ಅರಮನೆ ಇವೆ. ಆದ್ರೆ ಆ ದೇಶದಲ್ಲಿ ಯಾವುದೇ ಗಂಡಸಿನೊಂದಿಗೆ ಮಾತನಾಡಲು ಆಕೆಗೆ ಅನುಮತಿ ಇಲ್ಲ. ತಲೆ ಎತ್ತಿ ಯಾವುದೇ ಪುರುಷನ ಕಡೆಗೆ ನೋಡಲು ಆಕೆಗೆ ನಿರ್ಬಂಧ ಇದೆ. ತನ್ನ ಸ್ನೇಹಿತರೊಂದಿಗೆ ಫೋನಲ್ಲಿ ಮಾತನಾಡಲು ಆಕೆಗೆ ಅವಕಾಶವಿಲ್ಲ. ತನ್ನ ಪತಿ ಬಿಟ್ಟು ಬೇರೆ ಯಾವ ಪುರುಷನೂ ಆಕೆಗೆ ಗುರುತಿರಬಾರದು. ಫ್ಯಾಷನ್ ಐಕಾನ್ ಗಾಯಕಿಯಾಗಿ ಗುರುತಿಸಲ್ಪಟ್ಟಿದ್ದ ಆಕೆ ಈಗ ಸಂಪೂರ್ಣವಾಗಿ ಮೌನವಾಗಿದ್ದಾಳೆ. ಆಕೆಯ ಜೀವನವು ಚಿನ್ನದ ಗೂಡಿನಲ್ಲಿರೋ ಗಿಳಿಯಂತಾಗಿದೆ. ಆದ್ರೆ ನೀವು ಹೇಳ್ತಾ ಇರೋದು ನಿಜಾನಾ ಅಂತ ಕೇಳಿದ್ರೆ ಕೆಲ ಮೂಲಗಳ ಪ್ರಕಾರ ಹೌದು. ರೀ ಸೋಲ್ ಜು ಈಗ ಇಂತಹ ಜೀವನವನ್ನೇ ನಡೆಸ್ತಿದ್ದಾರೆ. ಈಗ ನಾವು ಒಮ್ಮೆ ಹಿಂದಕ್ಕೆ ಹೋಗಿ ಅವರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಏಷ್ಯಾದಲ್ಲೇ ಅತ್ಯಂತ ಜನಪ್ರಿಯ ಸ್ತ್ರೀಯಾಗುವೆ ಎಂದು ರೀ ಸೋಲ್ ಜು ಎಂದೂ ಭಾವಿಸಿರಲಿಲ್ಲ. 1980ರಲ್ಲಿ ಪಿಯಾಂಗ್ ಯಾಂಗ್ ನ ಒಂದು ಕುಟುಂಬದಲ್ಲಿ ಜನಿಸಿದ ರೀ ಸೋಲ್ ಜು ಬಾಲ್ಯದಿಂದಾನೇ ಸಂಗೀತದಲ್ಲಿ ಆಸಕ್ತಿ ಇದ್ದರಿಂದ ಸಂಗೀತಕ್ಕೆ ಸೇರ್ಕೊಳ್ತಾಳೆ. ಸೋಲ್ಜು ತಾಯಿ ಡಾಕ್ಟರ್ ಆಗಿರ್ತಾರೆ, ತಂದೆ ಪ್ರೊಫೆಸರ್. ಆಕೆಯ ಆಸಕ್ತಿಗೆ ತಕ್ಕಂತೆ ಅವರ ಮನೆಯಲ್ಲಿ ಯಾವಾಗ್ಲೂ ಪಿಯಾನೋ ಮತ್ತೆ ಗಾಯನ ಕೋರ್ಸ್ಗಳಿಗೆ ಸಂಬಂಧಿಸಿದ ವಾದ್ಯಗಳಿರ್ತಿದ್ದವು. ಒಂದು ಕಾಲದಲ್ಲಿ ಸಾಮಾನ್ಯ ನಾಗರಿಕಳಾಗಿದ್ದ ಆ ಮಹಿಳೆ ಈಗ ತನ್ನ ಹೆಸರನ್ನ ಯಾರೂ ಕೂಡ ಉಚ್ಚರಿಸಲಾಗದಷ್ಟು ಉನ್ನತ ಸ್ಥಾನಕ್ಕೆ ತಲುಪಿದ್ದಾಳೆ. ಯಾರು ಆಕೆಯನ್ನ ನೋಡಬಾರ್ದು, ಆಕೆಯ ಬಗ್ಗೆ ಯಾರು ಮಾತನಾಡಬಾರ್ದು. ಆಕೆ ಒಬ್ಬ ಶಕ್ತಿಶಾಲಿ ಮಹಿಳೆ. ಆಕೆಗೆ ಆಕರ್ಷಕ ಧ್ವನಿ ಇದೆ ಮತ್ತೆ ಕೇವಲ ಸುಂದರವಾಗಿರದೆ ತನ್ನ ಧ್ವನಿಯಿಂದ ಯಾರನ್ನಾದ್ರೂ ಆಕರ್ಷಿಸ್ತಾಳೆ. ರೀ ಸೋಲ್ ಜು ಉನ್ಹಾಸು ಆರ್ಕೆಸ್ಟ್ರಾದಲ್ಲಿ ಹಲವಾರು ವೇದಿಕೆ ಪ್ರದರ್ಶನಗಳನ್ನ ನೀಡಿದ್ದಾರೆ. ಒಂದಿನ ರೀ ಸೋಲ್ ಜು ವೇದಿಕೆ ಪ್ರದರ್ಶನ ನೀಡುತ್ತಿರುವಾಗ ಮುಂಚೂಣಿಯಲ್ಲಿ ಕೂತಿದ್ದ ಯಾರೋ ಒಬ್ಬ ವ್ಯಕ್ತಿ ಆಕೆಯನ್ನ ತೀವ್ರವಾಗಿ ಗಮನಿಸುತ್ತಿದ್ದಾನೆ ಎಂಬುದು ಆಕೆಗೆ ತಿಳಿದಿರಲಿಲ್ಲ. 2005ರಲ್ಲಿ ಆಕೆಯ ಜೀವನವನ್ನ ಬದಲಾಯಿಸಿದ ಒಂದು ಘಟನೆ ಸಂಭವಿಸುತ್ತೆ. ಕಿಮ್ ಜಾಂಗ್ ಉನ್ ಆ ದೇಶದಲ್ಲೇ ಅತ್ಯಂತ ಸುಂದರ ಹುಡುಗಿಯರನ್ನ ಅರಮನೆಗೆ ಕರೆಸಿ ಅವರಲ್ಲಿ ಯಾರು ಅತ್ಯಂತ ಸುಂದರಿ ಎಂದು ಸ್ಪರ್ಧೆಯಲ್ಲಿ ತೀರ್ಮಾನಿಸಲಾಗುತ್ತೆ. ತಾನು ಕೂಡ ಸುಂದರಿ ಎಂದು ಭಾವಿಸಿ ರೀ ಸೋಲ್ ಜು ಹೋಗ್ತಾಳೆ. ಆದ್ರೆ ಅದೇ ಕೊನೆಯ ಬಾರಿಗೆ ಎಲ್ಲರೂ ಆಕೆಯನ್ನ ನೋಡಿದ್ದು. ಆ ನಂತರದಿಂದ ಆಕೆ ಕಾಣೆಯಾಗ್ತಾಳೆ. ಆಕೆ ಆಯ್ಕೆಯಾದಳೋ ಇಲ್ಲವೋ ಎಂಬುದು ಯಾರಿಗೂ ಗೊತ್ತಿಲ್ಲ. ಆಕೆ ಆ ಅರಮನೆಗೆ ಕಾಲಿಟ್ಟ ತಕ್ಷಣವೇ ಆಕೆಯ ಹಳೆಯ ಜೀವನ ಅಲ್ಲೇ ಕೊನೆಗೊಳ್ಳುತ್ತೆ. ಆಕೆ ಸಿಂಗರ್ ಆಗಿದ್ದಳು ಎಂಬ ವಿಷಯವನ್ನ ಜನರು ಮರೆತು ಬಿಡ್ತಾರೆ. ಆನಂತರ ಆಕೆಗೆ ಏನಾಯ್ತು ಎಂಬುದು ಯಾರಿಗೂ ಗೊತ್ತಾಗೋದಿಲ್ಲ. ಆದ್ರೆ ಏಕಾಏಕಿ 7 ವರ್ಷಗಳ ನಂತರ ಜುಲೈ 2012ರಲ್ಲಿ ಕಿಮ್ ಪಕ್ಕದಲ್ಲಿ ನಗುತ್ತಾ ನಡೆಯುತ್ತಿರುವ ಒಬ್ಬ ಹುಡುಗಿಯ ಫೋಟೋಗಳು ಬಿಡುಗಡೆಯಾಗ್ತವೆ. ಆಗ ಕಿಮ್ ಜಾಂಗ್ ಉನ್ ತನ್ನ ತಂದೆಯಿಂದ ದೇಶದ ಜವಾಬ್ದಾರಿಯನ್ನ ತೆಗೆದುಕೊಂಡಿದ್ದ. ಕಿಮ್ ಸಂಗಡ ವೇದಿಕೆಯಲ್ಲಿ ರೀ ಸೋಲ್ ಜು ಕಾಣಿಸಿಕೊಳ್ತಾಳೆ. ಆಕೆಯ ಡ್ರೆಸ್ಸಿಂಗ್ ಸ್ಟೈಲ್ ಬದಲಾಗಿರುತ್ತೆ. ಫ್ಯಾಷನ್ ಡ್ರೆಸ್ ಗಳನ್ನ ಧರಿಸುತ್ತಿದ್ದ ರೀ ಸೋಲ್ ಜು ಈಗ ಕೇವಲ ಕ್ಲಾಸಿಕ್ ಶನೆಲ್ ಸೂಟ್ ಧರಿಸಿರ್ತಾಳೆ. ಆಕೆ ಈಗ ಗಾಯಕಿಯಲ್ಲ, ಮಿಲಿನಿಯಂ ವೈಫ್ ಆಗಿ ಬದಲಾಗಿರ್ತಾಳೆ. ಆದ್ರೆ ಅರ್ಥವಾಗದ ವಿಷಯ ಏನೆಂದ್ರೆ ಒಬ್ಬ ಸೆಲೆಬ್ರಿಟಿಯಾಗಿದ್ದ ರೀ ಸೋಲ್ ಜು ಏಕೆ ಇಷ್ಟು ಮೌನವಾಗಿದ್ದಾಳೆ? ಕಿಮ್ ಜಾಂಗ್ ಉನ್ ಆಕೆಯನ್ನ ಏಕೆ ಹೀಗೆ ನಿರ್ಬಂಧಿಸಿದ್ದಾನೆ? ಉತ್ತರ ಕೊರಿಯಾದ ಗುಪ್ತಚರ ಮಾಹಿತಿಯ ಪ್ರಕಾರ ಅವರು ವಿವಾಹಿತರಾಗಿರ್ತಾರೆ. ಕಿಮ್ ವಯಸ್ಸು ಆ ಟೈಮಲ್ಲಿ ತುಂಬಾ ಕಡಿಮೆ ಇರುತ್ತೆ. ಜೊತೆಗೆ ದೇಶವನ್ನ ರಕ್ಷಿಸುವ ಜವಾಬ್ದಾರಿಯನ್ನು ತೆಗೆದುಕೊಂಡಿರ್ತಾನೆ. ಇಂತಹ ವ್ಯಕ್ತಿಯೊಂದಿಗೆ ಆಕೆ ಹೇಗೆ ಸನಿಹವಾದಳು? ಇದು ಪ್ರೀತಿಯೇ ಅಥವಾ ಅವರಿಬ್ಬರ ನಡುವಿನ ರಾಜಕೀಯ ಒಪ್ಪಂದವೇ? ಕಿಮ್ನಂತಹ ಒಬ್ಬ ನಾಯಕನ ಪಕ್ಕಕ್ಕೆ ರೀ ಸೋಲ್ ಜು ಹೇಗೆ ಹೋದಳು? ಯಾಕಂದ್ರೆ ಒಮ್ಮೆ ಆತನೊಂದಿಗೆ ಜೀವನ ಆರಂಭಿಸಿದ್ರೆ ಅದು ಚಿನ್ನದ ಗೂಡಿನಲ್ಲಿರುವಂತೆ ಅಲ್ಲಿಯೇ ಜೀವನ ಮುಗಿಯುತ್ತೆ. ಇದೆಲ್ಲ ತಿಳಿದಿದ್ದರೂ ಕೂಡ ಆಕೆ ಹೇಗೆ ಈ ನಿರ್ಧಾರವನ್ನ ತೆಗೆದುಕೊಂಡಳು? ನೀವೇ ಊಹಿಸಿಕೊಳ್ಳಿ. ಒಮ್ಮೆ ಈ ದೊಡ್ಡ ಅರಮನೆಗೆ ಪ್ರವೇಶಿಸಿದ್ರೆ ಹೊರಗಡೆ ಕಾಲಿಡಲು ಅನುಮತಿ ಇರಲ್ಲ. ಆಕೆ ಯಾರೊಂದಿಗೂ ಮಾತನಾಡಬಾರ್ದು, ಯಾರಿಗೂ ಕರೆ ಮಾಡಬಾರ್ದು. ಕರೆಕ್ಟ್ ಆಗಿ ಹೇಳೋದಾದ್ರೆ ಆಕೆ ಸಿಂಹಾಸನವಿಲ್ಲದ ರಾಣಿಯಂತಿರ್ತಾಳೆ. ರೀ ಸೋಲ್ ಜು ವಾಶ್ರೂಮ್ಗೆ ಹೋದಾಗಲೂ ಆಕೆಯ ಸುತ್ತ ಕಾವಲುಗಾರರಿರ್ತಾರೆ. ಪ್ರತಿ ಬಾರಿ ಆಕೆ ಹೊರಗಡೆ ಬಂದಾಗ ತುಂಬಾ ಕ್ಲಾಸಿಕಲ್ ಲುಕ್ ಅಲ್ಲೇ ಇರಬೇಕು. ಮತ್ತೆ ಆಕೆಯ ಹೇರ್ ಸ್ಟೈಲ್ ಯಾವಾಗ್ಲೂ ಕೂಡ ಒಂದೇ ರೀತಿಯಾಗಿರ್ಬೇಕು. ಆದ್ರೆ ಆಕೆ ಏಕೆ ಇಂತಹ ನಿರ್ಬಂಧಿತ ಜೀವನವನ್ನ ಆಯ್ಕೆ ಮಾಡ್ಕೊಳ್ತಾಳೆ?
ವಾಸ್ತವವಾಗಿ ಇದನ್ನ ವಿವಾಹ ಎಂದು ಕರೆಯೋಕ್ಕಾಗೋದಿಲ್ಲ ಏನೋ, ಯಾಕಂದ್ರೆ ಇದು ಒಂದು ಒಪ್ಪಂದದಂತಿರುತ್ತೆ. ಉತ್ತರ ಕೊರಿಯಾದಲ್ಲಿ ಒಮ್ಮೆ ವಿವಾಹವಾದ್ರೆ ವಿಚ್ಛೇದನ ತೆಗೆದುಕೊಳ್ಳುವಂತಿಲ್ಲ. ಒಮ್ಮೆ ಆಕೆ ಕಿಮ್ ಜಾಂಗ್ ಉನ್ಗೆ ಹೆಂಡತಿಯಾದ್ರೆ ಅವನು ಸತ್ತರೂ ಕೂಡ ಆಕೆ ಅವನ ಹೆಂಡತಿಯಾಗೇ ಉಳಿದಿರಬೇಕು. ಆದ್ರೆ ಇಷ್ಟಕ್ಕೂ ರಿ ಸೋಲ್ಜು ಶಕ್ತಿಶಾಲಿ ಮಹಿಳೆನ ಅಥವಾ ಟ್ರ್ಯಾಪ್ ಅಲ್ಲಿ ಸಿಲುಕಿರೋ ಸಣ್ಣ ಗುಬ್ಬಚ್ಚಿನ. ಫೋಟೋದಲ್ಲಿ ನೋಡ್ತಾ ಇರುವಂತೆ ಆಕೆಯ ನಗು ನೋಡಿ ಮೋಸಗೊಳ್ಬೇಡಿ, ಯಾಕಂದ್ರೆ ಆ ದೇಶದಲ್ಲಿ ಆಕೆಯ ಹಿಂದೆ ಇನ್ನೊಬ್ಬ ನಿಜವಾದ ಶಕ್ತಿಶಾಲಿ ಮಹಿಳೆ ಇದ್ದಾಳೆ. ಆಕೆ ಕಿಮ್ ಜಾಂಗ್ ಉನ್ಗೆ ಹಿಂದೆಯಿಂದ ಮಾರ್ಗದರ್ಶನ ನೀಡ್ತಾಳೆ. ಆಕೆ ಬೇರೆ ಯಾರೋ ಅಲ್ಲ, ಕಿಮ್ ಜಾಂಗ್ ಉನ್ನ ತಂಗಿ ಕಿಮ್ ಯೋ ಜಾಂಗ್. ಕಿಮ್ನ ಪಕ್ಕದಲ್ಲಿ ನಿಲ್ಲುವ ಶಕ್ತಿ ಕೇವಲ ಆಕೆಗೆ ಮಾತ್ರ ಇದೆ. ಕೆಲವೊಮ್ಮೆ ಆಕೆ ಕಿಮ್ಗೆ ಬದಲಾಗಿ ಆದೇಶಗಳನ್ನ ನೀಡ್ತಾಳೆ. ರಿ ಸೋಲ್ಜುಗೆ ಇರದ ಅಧಿಕಾರ ಕಿಮ್ ಯೋಂಗ್ ಜಾಂಗ್ ಇದೆ. ಆಕೆ ಕೇವಲ ಆತನ ತಂಗಿಯಲ್ಲ, ಯಶಸ್ವಿ ಮಹಿಳೆನೂ ಹೌದು. 2020ರಲ್ಲಿ ಈ ಇಬ್ಬರು ಮಹಿಳೆಯರ ನಡುವೆ ಒಂದು ಮೌನ ಯುದ್ಧವೂ ನಡೆದಿತ್ತು. ಇದರ ಬಗ್ಗೆ ಮಾತನಾಡಲು ಅಲ್ಲಿ ಯಾರು ಧೈರ್ಯ ಮಾಡೋದಿಲ್ಲ. ಒಂದ್ಸಲ ರಿ ಸೋಲ್ಜುನ ಇಮೇಜಸ್ ಗಳು ಮತ್ತೊಂದು ರಾಷ್ಟ್ರದಿಂದ ಅನುಚಿತವಾಗಿ ಬರ್ತವೆ. ಇದರಿಂದ ಅವೆರಡು ದೇಶಗಳ ನಡುವೆ ದೊಡ್ಡ ಯುದ್ಧವೇ ಸಂಭವಿಸುತ್ತೆ. ಆದ್ರೆ ಇದಕ್ಕೆ ಕಾರಣ ಯಾರೆಂದು ನೀವು ಭಾವಿಸ್ತೀರಾ? ಕಿಮ್ ಜಾಂಗ್ ಉನ್ ಎಂದು ಭಾವಿಸಿದ್ರೆ ನಿಮ್ಮ ಊಹೆ ತಪ್ಪಾಗುತ್ತೆ. ಯಾಕಂದ್ರೆ ಆ ಆದೇಶಗಳನ್ನ ನೀಡಿದ್ದು ಕಿಮ್ ಯೋ ಜಾಂಗ್. ಕಿಮ್ ಯೋ ಜಾಂಗ್ ಮತ್ತೊಮ್ಮೆ ಯಾರು ಕೂಡ ರಿ ಸೋಲ್ಜು ಬಗ್ಗೆ ಯಾವುದೇ ವದಂತಿಗಳು ಹೊರಬರದಂತೆ ಎಲ್ಲರನ್ನೂ ಭಯ ಪಡಿಸ್ತಾಳೆ. ಆದ್ರೆ ಆ ಸಂದರ್ಭದಲ್ಲಿ ಸೋಲ್ಜು ಹೇಗೆ ಪ್ರತಿಕ್ರಿಯಿಸಿದ್ದಳು ಗೊತ್ತಾ? ಆಕೆ ಒಂದು ಮಾತನ್ನು ಕೂಡ ಮಾತನಾಡದೆ ಸಂಪೂರ್ಣವಾಗಿ ಮೌನವಾಗೇ ಇರ್ತಾಳೆ. ಇಲ್ಲಿ ನೀವೊಂದು ವಿಷಯವನ್ನ ಗಮನಿಸಬಹುದು. ಇವರಿಬ್ಬರಲ್ಲಿ ಒಬ್ರು ಸಾಫ್ಟ್ ಅಂಡ್ ಸಿಂಬಾಲಿಕ್ ಆಗಿದ್ರೆ ಇನ್ನೊಬ್ರು ಶಾರ್ಪ್ ಅಂಡ್ ಪವರ್ಫುಲ್ ಆಗಿರ್ತಾರೆ. ಆದ್ರೆ ರಿ ಸೋಲ್ಜು ಯಾಕೆ ಮೌನವಾಗಿರ್ತಾರೆ? ಆಕೆಗೆ ನಿಜವಾಗ್ಲೂ ಮಾತನಾಡಲು ಅವಕಾಶವಿತ್ತಾ ಅಥವಾ ಇಲ್ಲವಾ? ಮತ್ತೊಂದು ವಿಷಯ ಏನಂದ್ರೆ ಕಿಮ್ ಜಾಂಗ್ ಉನ್ಗೆ 3 ಮಕ್ಕಳಿದ್ದಾರೆ ಎಂಬ ವಿಷಯ ಕೆಲವು ವರ್ಷಗಳವರೆಗೂ ಯಾರಿಗೂ ಗೊತ್ತಿರಲಿಲ್ಲ. 2022ರಲ್ಲಿ ಕಿಮ್ ಜಾಂಗ್ ಉನ್ನ ಮಗಳು ಏಕಾಏಕಿ ಒಮ್ಮೆ ಕಾಣಿಸಿಕೊಳ್ತಾಳೆ. ಕಿಮ್ ಮಗಳನ್ನ ನೋಡಿದಾಗ ಎಲ್ರಿಗೂ ಆಘಾತವಾಗುತ್ತೆ. ಒಂದು ಮಿಲಿಟರಿ ಮಿಸೈಲ್ ಲಾಂಚ್ ಪ್ರೋಗ್ರಾಮ್ ಅಲ್ಲಿ ಬ್ಲಾಕ್ ಕಲರ್ ಕೋಟ್ ಧರಿಸಿ ತುಂಬಾ ಕಾನ್ಫಿಡೆಂಟ್ ಇಂದ ನಡೆದುಕೊಂಡು ಬರ್ತಾಳೆ. ಆ ಮಗಳ ಹೆಸರು ಜೋಯರ್. ಜೋಯರ್ ಒಂದು ಪಬ್ಲಿಕ್ ಸ್ಕೂಲ್ ಅಲ್ಲಿ ಓದಿ ಅಲ್ಲಿಂದ ವಿದೇಶಕ್ಕೆ ಹೋಗಿ ತನ್ನ ಶಿಕ್ಷಣವನ್ನ ಪೂರ್ತಿಗೊಳಿಸಿರ್ತಾಳೆ. ಆಕೆಯ ಎಲ್ಲಾ ಸ್ಟಡೀಸ್ ತುಂಬಾ ಸೀಕ್ರೆಟ್ ಆಗಿವೆ. ಜೋಯರ್ ಏನು ಓದಿದ್ದಾಳೆ ಎಂಬುದು ಯಾರಿಗೂ ಗೊತ್ತಿಲ್ಲ. ಆದ್ರೆ ಕೊರಿಯಾದ ಗುಪ್ತಚರ ಮಾಹಿತಿಯ ಪ್ರಕಾರ ಬಿಎಡ್ ಅಕಾಡೆಮಿಕ್ಸ್, ರಾಯಲ್ ಎಡಿಕ್ವೇಟ್, ಪೊಲಿಟಿಕಲ್ ಸ್ಟ್ರಾಟಜಿ, ಪಬ್ಲಿಕ್ ಸ್ಪೀಕಿಂಗ್ ಡಿಪ್ಲೊಮಾ, ಹಾರ್ಸ್ ರೈಡಿಂಗ್, ಶೂಟಿಂಗ್, ಸ್ವಿಮ್ಮಿಂಗ್ ಮತ್ತೆ ಸ್ಕೇಟಿಂಗ್ ಕೂಡ ಕಲಿತಿದ್ದಾಳೆ. ಜೋಯರ್ ಬಹುತೇಕ ಎಲ್ಲಾ ರೀತಿಯ ವಿಷಯಗಳನ್ನ ಕಲ್ತ್ಕೊಂಡಿದ್ದಾಳೆ. ಕೊರಿಯಾದಲ್ಲಿ ಹಾರ್ಸ್ ರೈಡಿಂಗ್ ಅನ್ನೋದು ಕೇವಲ ಕ್ರೀಡೆಯಲ್ಲ, ಅದು ಲೀಡರ್ಶಿಪ್ ಸ್ಟೇಟ್ಮೆಂಟ್. ಹಾಗಾದ್ರೆ ಕಿಮ್ ಮಗಳಿಗೆ ಇದೆಲ್ಲವನ್ನ ಹಿಂದೆಯಿಂದ ಕಲಿಸಿದವರು ಯಾರು ಗೊತ್ತಾ? ಅದು ಬೇರೆ ಯಾರೋ ಅಲ್ಲ, ರಿ ಸೋಲ್ಜು. ರಿ ಸೋಲ್ಜು ತನ್ನ ಮಕ್ಕಳಿಗೆ ಹಿಂದೆಯಿಂದ ಮಾರ್ಗದರ್ಶನ ನೀಡ್ತಾಳೆ. ಇದುವರೆಗೂ ಮಾತನಾಡಿಕೊಂಡಿರುವ ಎಲ್ಲಾ ವಿಷಯಗಳಿಗಿಂತ ಈ ವಿಷಯ ನಿಮಗೆ ಬೇಸರವನ್ನ ತರಿಸಬಹುದು. ಅದೇ ಉತ್ತರ ಕೊರಿಯಾದಲ್ಲಿ ಕಿಮ್ ಜಾಂಗ್ ಉನ್ಗಾಗಿ ಏರ್ಪಡಿಸುವ ಎಂಟರ್ಟೈನ್ಮೆಂಟ್ ಗರ್ಲ್ಸ್. ಇದು ಕೇವಲ ಈತನಿಂದ ಶುರುವಾಗಿಲ್ಲ, ಇದು ತನ್ನ ತಂದೆಯಿಂದ ನಡೆದುಕೊಂಡು ಬರ್ತಾ ಇದೆ. ಕೆಲವರು ಕಿಮ್ ಅನುಯಾಯಿಗಳು ಆಯ್ಕೆ ಮಾಡಿದ ಹುಡುಗಿಯರನ್ನ ಒಂದು ಬ್ಯಾಚ್ ಆಗಿ ಸಿದ್ಧಪಡಿಸಿ ಪಾರ್ಟಿಗಳಿಗೆ ಅಥವಾ ಖಾಸಗಿ ಮನೋರಂಜನೆಗಾಗಿ ಅವರನ್ನ ತಯಾರು ಮಾಡ್ತಾರೆ. ಅವರು ಕ್ಯಾಮ್ರಾಗಳಿಲ್ಲದೆ ರಹಸ್ಯವಾಗಿ ಕಿಮ್ನನ್ನ ಮನೋರಂಜಿಸ್ತಾರೆ. ಇದನ್ನ ಕುರಿತು ಕಿಮ್ ಹೆಂಡತಿ ಮಾತನಾಡಬಾರ್ದು, ಕೋಪಗೊಳ್ಳಬಾರ್ದು ಅಥವಾ ಈರ್ಷ್ಯೆ ಪಡಬಾರ್ದು. ಕಿಮ್ಗೆ ಹೆಂಡತಿಯಾಗಿ ಬರುವವರಿಗೆ ಕೇವಲ ಆತನ ಪಕ್ಕದಲ್ಲಿ ನಿಲ್ಲುವ ಅಧಿಕಾರ ಇರುತ್ತೆ. ಆದ್ರೆ ಕಿಮ್ ಮಾಡುವ ಯಾವುದೇ ಕೆಲಸವನ್ನ ಪ್ರಶ್ನಿಸುವ ಅಧಿಕಾರ ಅವರಿಗಿರೋದಿಲ್ಲ. ಆಕೆ ಕೇವಲ ಕಿಮ್ನ ಪಕ್ಕದಲ್ಲಿ ಕಾನೂನುಬದ್ಧ ಹೆಂಡತಿಯಾಗಿ ಇರ್ತಾಳೆ. ಆಕೆಗೆ ಏನು ಬೇಕು ಏನು ಬೇಡ ಎಂಬುದು ಆಕೆಯ ಕೈಯಲ್ಲಿರೋದಿಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಈ ರೀತಿ ಆಸಕ್ತಿಯಾದ ವಿಡಿಯೋಗಳಿಗೋಸ್ಕರ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.